ಹಾಯ್ ಎಲ್ಲರಿಗೂ, ಇದು ಗುರುವಾರದ್ದು ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೇನೆ. ನಾವಿಲ್ಲಿ ಅಸ್ತ್ರ ಒಲೆಯಲ್ಲಿ ಅಡುಗೆಯನ್ನು ಮಾಡ್ತಾ ಇದ್ದೇವೆ. ಆ್ಯಕ್ಚುಲಿ ಇಲ್ಲಿ ರೆಸಿಪಿ ಶೂಟ್ ಆಗ್ತಾ ಉಂಟು. ಬಟಾಟೆ ಮತ್ತು ಬಟಾಣಿ ಗಸ್ಸಿ ಭಾರಿ ಒಳ್ಳೆಯದಾಗಿತ್ತೈತೆ ಇದು. ನಿಮಗೆ ರೆಸಿಪಿ ಬೇಕಿದ್ರೆ ನಾನು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೇನೆ, ಅಲ್ಲಿಂದ ನೀವು ಚೆಕ್ ಮಾಡಿ. ಸೂಪರಾಗಿ ಬಂದಿತ್ತು. ಸ್ಪೆಷಲಿ ನಮ್ಮ ನೀರು ದೋಸೆ ಜೊತೆ ತುಂಬ ಚೆನ್ನಾಗಿ ಇದು ಹೊಂದ್ಕೊಳ್ಳುತ್ತೆ. ಒಳ್ಳೆ ಕಾಂಬಿನೇಷನ್ ಆಯಿತಾ, ರೋಟಿ ಚಪಾತಿಗೆ ಸಹ ಒಳ್ಳೆಯದಾಗ್ತದೆ ಇದು. ಸೊ ಹಾಗೆ ಅಲ್ಲಿ ಅವರು ಹಸ್ಬೆಂಡ್ ಇನ್ನೊಂದು ಮೊಬೈಲಲ್ಲಿ ರೆಸಿಪಿನ ಶೂಟ್ ಮಾಡ್ತಾ ಇದ್ರು. ಮತ್ತು ಸುಮಾರು ಜನ ಕಮೆಂಟ್ಸಲ್ಲಿ ಕೇಳ್ತಾ ಇದ್ರು, ಇದರ ಬಗ್ಗೆ ಮಾಹಿತಿ ಕೊಡಿ, ಅಸ್ತ್ರ ಒಲೆ ಬಗ್ಗೆ ಎಷ್ಟು ಖರ್ಚಾಯಿತು, ಇದನ್ನು ಯಾರು ಮಾಡೋದು, ಅಥವಾ ಇದು ರೆಡಿಮೇಡ್ ಸಿಗುತ್ತಾ ಅಂತ. ಇದರ ಬಗ್ಗೆ ಫುಲ್ ಡೀಟೇಲ್ಸನ್ನು ಇವತ್ತಿನ ವ್ಲಾಗಲ್ಲಿ ನಾನು ಕೊಡ್ತೇನೆ. ಇಲ್ಲಿ ನಾನು ಬಟಾಣಿ ಮತ್ತು ಕ್ಯಾರೆಟನ್ನು ಬೇಯಿಸೆಲ್ಲ ಇಟ್ಟಿದ್ದೆ. ಅದಕ್ಕೆ ನಾನು ರುಬ್ಬಿರುವ ಮಸಾಲೆಯನ್ನು ಹಾಕಿ ಕುದಿ ಬರಿಸ್ತಾ ಇದ್ದೇನೆ. ಸೊ ಅದು ಆಗ್ತಾ ಉಂಟು. ಇದೆಲ್ಲ ಬಿಹೈಂಡ್ ದ ಸೀನ್ಸ್ ಆಯಿತಾ, ರೆಸಿಪಿ ಬಿಹೈಂಡ್ ದ ಸೀನ್ಸ್. ಆ್ಯಕ್ಚುಲ್ ರೆಸಿಪಿ ನೀವು ಇನ್ನೊಂದು ವೀಡಿಯೋದಲ್ಲಿ ಇನ್ನೊಂದು ಚಾನಲಲ್ಲಿ ನೀವು ನೋಡ್ಬೋದು. ಮ್ಯಾಂಗ್ಳೂರ್ ರೆಸಿಪೀಸ್ ಅಂತ ಯೂಟ್ಯೂಬಲ್ಲಿ ಹಾಕಿದರೆ ನಿಮಗೆ ಸಿಗುತ್ತೆ, ಅಥವಾ ಡಿಸ್ಕ್ರಿಪ್ಷನಲ್ಲಿ ನಾನು ಈ ರೆಸಿಪಿದು ಲಿಂಕ್ ಕೊಡ್ತೇನೆ, ಅಲ್ಲಿಂದ ನೀವು ಚೆಕ್ ಮಾಡ್ಬೋದು. ಸೊ ನನ್ನ ಹಸ್ಬೆಂಡ್ ನನಗೆ ರೆಸಿಪಿ ಮಾಡುವಾಗ ಹೆಲ್ಪ್ ಮಾಡ್ತಾರೆ, ಸ್ಪೆಷಲಿ ಬೆಂಕಿ ಮಾಡಲಿಕ್ಕೆ. ಹಸ್ಬೆಂಡ್ ಇದ್ದರೆ ಅವ್ರು ಮಾಡ್ತಾರೆ. ಹಸ್ಬೆಂಡ್ ಹೊರಗಡೆ ಹೋದರೆ, ಕೆಲಸಕ್ಕೆ ಹೋದರೆ ನನ್ನ ಮಾವನವರು ನನಗೆ ಹೆಲ್ಪ್ ಮಾಡ್ತಾರೆ ಆಯಿತಾ. ನಾನು ರೆಸಿಪಿ ಮಾಡುವಾಗ ನಾನು ಒಬ್ಬಳೇ ಮಾಡೋದಿಲ್ಲ. ನನಗೆ ಅಂದರೆ ಈ ಬೆಂಕಿ ಮಾಡಲಿಕ್ಕೆ ಮೇಯ್ನ್ ಸೌದೆ ಒಲೆಯಲ್ಲಿ ಮಾಡುವಾಗ ಬೆಂಕಿ ಮಾಡಲಿಕ್ಕೆಲ್ಲ ನನಗೆ ಯಾರಾದರೂ ಒಬ್ಬರು ಹೆಲ್ಪ್ ಮಾಡೇ ಮಾಡ್ತಾರೆ. ಸೊ ನೆಕ್ಸ್ಟ್ ಇಲ್ಲಿ ನಾನು ನೀರು ದೋಸೆಯನ್ನು ಕೂಡ ಮಾಡ್ತಾ ಇದ್ದೇನೆ. ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ನಮ್ಮ ಮನೇಲಿ ಜಾಸ್ತಿಯಾಗಿ ನೀರು ದೋಸೆನೇ ಮಾಡೋದು. ಅಪರೂಪಕ್ಕೆ ಏನಾದರೂ ಸ್ಪೆಷಲ್ ಏನಾದರೂ ಮಾಡ್ತೇವೆ. ಹಾಗೆ ಇಲ್ಲಿ ನಾನು ಈ ಎಣ್ಣೆ ಹಾಕಿದ್ದೇನೆ ನೋಡಿ, ಅದು ಬ್ರಷ್. ನಾನು ಅದನ್ನು ರೀಸೆಂಟಾಗಿ ತಗೊಂಡದ್ದು. ಅದು ನನಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ನಾವು ಇಲ್ಲಾಂದರೆ ಏನು ಮಾಡ್ತೀವಿ ಅಂದರೆ, ಒಂದು ಬೌಲಲ್ಲಿ ಎಣ್ಣೆಯನ್ನು ತಗೊಂಡು ಈ ಸಿಲಿಕಾನ್ ಬ್ರಷನ್ನು ಹಾಕಿ ನಾವು ದೋಸೆಯನ್ನು ಮಾಡೋದು. ಅದೆಂತಾಗ್ತದೆ ಅಂದರೆ, ದೋಸೆ ಎಲ್ಲ ಮಾಡಿದ ನಂತರ ಅದನ್ನು ಹಾಗೇ ಇಡಬೇಕಾಗ್ತದೆ, ಅದಕ್ಕೆ ಮುಚ್ಚಳ ಇರೋದಿಲ್ಲ, ಕಷ್ಟ ಆಗ್ತದೆ. ಬಟ್ ಈ ಬಾಟಲಲ್ಲಿ ಇಟ್ಟರೆ ನಿಮಗೆ ಅದಕ್ಕೆ ಮುಚ್ಚಲೇಬೇಕಂತೇನಿಲ್ಲ, ಹೊರಗಡೆನೇ ಇಡ್ಬೋದು ಎಣ್ಣೆಯನ್ನು ಹಾಗೆ. ಸೊ ನಮ್ಮದು ಗಸ್ಸಿ ರೆಡಿ ಆಗಿದೆ ಅಲ್ಲ, ಅದಕ್ಕೆ ಕಾಂಬಿನೇಷನ್ ಆಗಿ ದೋಸೆ ಬೇಕು. ಹಾಗಾಗಿ ದೋಸೆಯನ್ನು ಮಾಡಿದ್ದೇನೆ ನಾನು. ಬ್ರೇಕ್ಫಾಸ್ಟಿಗೆ ಸಾಕ್ತದೆ, ಸ್ವಲ್ಪ ಲೇಟೇ ಬ್ರೇಕ್ಫಾಸ್ಟ್ ಮಾಡೋದು. ಹಾಗೆ ಬ್ರಂಚ್ ಅಂತಲೇ ಹೇಳ್ಬೋದು. ನೋಡಿ, ಈ ಗಸ್ಸಿ ಭಾರಿ ಸೂಟ್ ಆಗ್ತದೆ ದೋಸೆಗೆಲ್ಲ. ಅಂದರೆ ಇದು ನೀರು ಮಾಡಬಾರ್ದು, ಈ ಥರ ಸ್ವಲ್ಪ ಗಟ್ಟಿಯಾಗಿ ಗಸ್ಸಿ ಮಾಡಬೇಕು, ಒಳ್ಳೆಯದಾಗ್ತದೆ. ಇವಾಗ ಸಂಜೆ ಹೊತ್ತಿಗೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಮಧ್ಯಾಹ್ನ ಮಕ್ಕಳೆಲ್ಲ ಬಂದು ಅವರು ಊಟ ಎಲ್ಲ ಮಾಡಿ ಎಲ್ಲ ಆಯಿತು. ಈವ್ನಿಂಗ್ ಆದಾಗ ಸ್ವಲ್ಪ ಆಟ ಆಡ್ತಾರೆ ಮಕ್ಕಳು. ಹಾಗೆ ನೇಬರ್ ಮಕ್ಕಳು ಇಬ್ಬರು ಬಂದಿದ್ದಾರೆ. ಇವರ ಪರಿಚಯ ನಿಮಗೆ ಇರಲಿಕ್ಕಿಲ್ಲ. ಇವರು ಹಿಂದಿ ಮಾತಾಡ್ತಾರೆ, ಇವರಿಗೆ ಕನ್ನಡ ಬರಲ್ಲ. ಇವರು ಇಲ್ಲಿಯವರಲ್ಲ, ಇವರು ಬಿಹಾರಿನವರು. ಇಲ್ಲಿ ಬಾಡಿಗೆ ಮನೆಯಲ್ಲಿ ಇದ್ದಾರೆ. ಅವರ ಜೊತೆ ಆಟಾಡಿ ನನ್ನ ಮಕ್ಕಳು ಹಿಂದಿ ಈಗ ಚೆಂದ ಮಾತಾಡ್ತಾರೆ ಆಯಿತಾ. ಮಕ್ಕಳಿಗೆ ಹಾಗೆ ಅಲ್ಲ, ಆದಷ್ಟು ನಾವು ಎಲ್ಲ ಭಾಷೆಯನ್ನು ಕಲಿಸಬೇಕು. ಈ ಏಜಲ್ಲಿ ಅವರು ಎಲ್ಲ ಭಾಷೆಯನ್ನು ಕಲಿತಾರೆ ಸುಲಭದಲ್ಲಿ. ದೊಡ್ಡಾದ ನಂತರ ಸ್ವಲ್ಪ ಕಲೀಲಿಕ್ಕೆ ಕಷ್ಟ. ಚಿಕ್ಕ ಇರುವಾಗ ಎಲ್ಲ ಭಾಷೆ ಮಾತನಾಡಿಸಬೇಕು ಮಕ್ಕಳ ಹತ್ರ, ಅವಾಗ ಬೇಗ ಕಲಿತಾರೆ ಲ್ಯಾಂಗ್ವೇಜನ್ನು. ಹಾಗೆ ಹಿಂದಿ ಲ್ಯಾಂಗ್ವೇಜ್ ಇವರ ಜೊತೆ ಕೂತ್ಕೊಂಡು ಇವರ ಜೊತೆ ಆಟಾಡಿ ಕಲ್ತಿದ್ದಾರೆ. ಜೊತೆಗೆ ಕನ್ನಡ ಕೂಡ ಚೆನ್ನಾಗಿ ಬರುತ್ತೆ ನನ್ನ ಮಕ್ಕಳಿಗೆ. ಅದು ಕೂಡ ಇಲ್ಲಿ ನಮ್ಮ ಬಾಡಿಗೆ ಮನೆಯಲ್ಲಿ ಕನ್ನಡ ಮಾತನಾಡುವವರಿದ್ದಾರಲ್ಲ, ಸೊ ಅವ್ರ ಜೊತೆ ಮಾತನಾಡಿ ಕನ್ನಡ ಕೂಡ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಇದು ನನ್ನ ಮಗಳು ನೋಡಿ, ಹಾಯ್ ಮಾಡ್ತಾ ಇದ್ದಾಳೆ. ಹಾಗೆ ಇದು ನನ್ನ ಮಗ, ಮತ್ತು ಅವರಿಬ್ಬರು ಕೂಡ ಹುಡುಗಿಯರೇ ಆಯಿತಾ. ಬಾಬ್ ಕಟ್ ಮಾಡಿದ್ದಾರೆ, ಹಾಗೆ ನಿಮಗೆ ಕನ್ಫ್ಯೂಸ್ ಆಗ್ಬೋದು ಅಂತ ಹೇಳಿ. ಹಾಗೆ ಇದು ಸಂಜೆ ಅವರು ಮಕ್ಕಳು ಒಳಗೆ ಆಟ ಆಡ್ತಾ ಇದ್ದಾರೆ. ಬಟ್ ಹೊರಗಿನ ಸೀನ್ಸ್ ನೋಡಿ, ಎಂಥ ಜೋರು ಮಳೆ. ಬೆಳಿಗ್ಗೆ ಒಂದು ಏಡಿ ಸಿಕ್ಕಿತ್ತು ನೋಡಿ, ಜೋರು ಮಳೆ ಆಯಿತಾ. ಸಂಜೆ ಆಗುವಾಗ ಖುಷಿ ಆಗ್ತದಲ್ಲ ಮಳೆ ಬರುವಾಗ. ಸ್ವಲ್ಪ ಬಿಸಿಲು ಸ್ವಲ್ಪ ಮಳೆ ಬರಬೇಕು, ಒಳ್ಳೆಯದಾಗ್ತದೆ. ನನ್ನ ಅಭಿಪ್ರಾಯ ಏನಂದರೆ, ರಾತ್ರಿ ಹೊತ್ತಿಗೆ ಮಳೆ ಬರಬೇಕು, ಸ್ವಲ್ಪ ಡೇ ಟೈಮಲ್ಲಿ ಒಂದು ಸ್ವಲ್ಪ ಬಿಸಿಲು ಇರಬೇಕು, ಬಟ್ಟೆ ಎಲ್ಲ ಒಣಗಬೇಕಲ್ಲ. ಹಾಗೆ ಬಟ್ಟೆ ಅಂತಲ್ಲ, ಬೇರೆ ನಮ್ಮದು ಮನೆಯಲ್ಲಿರುವಂಥ ಸಾಂಬಾರು ಪದಾರ್ಥ ಕೂಡ ಎಲ್ಲ ಒಣಗಬೇಕು. ಮಳೆಗಾಲದಲ್ಲಿ ಬೇಗ ಫಂಗಸ್ ಹಿಡಿಯುತ್ತೆ. ಹಾಗೆ ಇದು ನಾನು ಫ್ರೈಡೇ ಮಾರ್ನಿಂಗ್ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಮತ್ತು ಬ್ರೇಕ್ಫಾಸ್ಟಿಗೆ ಇಲ್ಲಿ ನೀರು ದೋಸೆ ನಮಗೆ ಫ್ರೈಡೇ. ಬಟ್ ಇದಕ್ಕೆ ನಾನು ಸ್ಪೆಷಲ್ ಆಗಿ ನಾನು ಬೆಳಿಗ್ಗೆ ಬೂದುಕುಂಬಳಕಾಯಿ ಜ್ಯೂಸ್ ಮಾಡ್ತೇನೆ ನೋಡಿ. ಆ ಜ್ಯೂಸ್ ತೆಗೆದ ನಂತರ ಅದರದ್ದು ಪಲ್ಪ್ ಏನು ಉಳಿಯುತ್ತೆ ನೋಡಿ, ಅದನ್ನು ನಾನು ನೀರು ದೋಸೆಯ ಹಿಟ್ಟಿಗೆ ಹಾಕಿದ್ದೇನೆ ನೋಡಿ. ಅದನ್ನು ಹಾಕಿ ಇವತ್ತು ದೋಸೆಯನ್ನು ಮಾಡುವ. ನೋಡಿ, ಇದುವೇ ನಾನು ಬ್ರಷ್ ಹೇಳಿದ್ದು ನೋಡಿ, ಅದರದ್ದು ಇದೆ ಅಂತ ಬಾಟಲೇ ಇರ್ತದೆ. ಆ ಬ್ರಷನ್ನು ಬಾಟಲ್ ಒಳಗೆ ಹಾಕಿದರೆ ಆಯಿತು. ನಾನೀಗ ನೋಡಿ ತೆಂಗಿನೆಣ್ಣೆ ಹಾಕಿ ಆ ಬಾಟಲನ್ನು ಫಿಲ್ ಮಾಡ್ತಾ ಇದ್ದೇನೆ. ಸ್ವಲ್ಪ ಹಾಕಿದರೆ ಸಾಕು, ಒಂದು ವಾರಕ್ಕೆ ಆಗುವಷ್ಟು ಸಾಕಾಗ್ತದೆ. ನೀವು ಅದನ್ನು ಚೇಂಜ್ ಮಾಡಬೇಕಂತೇನಿಲ್ಲ ನೋಡಿ. ಈ ಥರ ಬ್ರಷನ್ನು ಮುಚ್ಚಿಟ್ರೆ ಆಯಿತು.
ಈಗ ಇದು ಎಂಥ ಬೂದು ಕುಂಬಳಕಾಯಿಯ ಪಲ್ಪನ್ನು ಹಾಕಿ ನೀರು ದೋಸೆ ಹೇಗೆ ಮಾಡೋದು ನೋಡಿ. ನೀರು ದೋಸೆ ಹಿಟ್ಟು ಹೇಗೂ ಇರ್ತದಲ್ಲ, ಅದಕ್ಕೆ ಈ ಪಲ್ಪನ್ನು ಸೇರಿಸಿ ನೀರು ದೋಸೆ ಮಾಡಿದರೆ ಇದು ಕಾವಲಿ ಒಳ್ಳೆ ಬಿಸಿ ಆಗಬೇಕು, ಇಲ್ಲಾಂದರೆ ದೋಸೆ ಸರಿಯಾಗಿ ಬರುವುದಿಲ್ಲ. ಮತ್ತು ನಾನು ನಮ್ಮ ಮನೆಯಲ್ಲಿ ಎಲ್ಲರೂ ಹೀಗೆ ಮಾಡಿ ತಿನ್ನೋದಿಲ್ಲ. ನಾನು ಮತ್ತು ನನ್ನ ಹಸ್ಬೆಂಡಿಗೆ ಮಾತ್ರ ಇಷ್ಟು ಹಿಟ್ಟನ್ನು ತೆಗೆದು ಸಪ್ರೇಟಾಗಿ ಹಿಟ್ಟನ್ನು ತೆಗೆದು ಅದಕ್ಕೆ ಈ ಪಲ್ಪನ್ನು ಹಾಕಿದ್ದೇನೆ. ಈ ಬೂದು ಕುಂಬಳಕಾಯಿ ಹಾಕಿದ ನಂತರ ಸ್ವಲ್ಪ ದೋಸೆ ಸ್ವಲ್ಪ ಸಾಫ್ಟ್ ಆಗ್ತದೆ, ಯಾಕಂದರೆ ಅದರಲ್ಲಿ ಸ್ವಲ್ಪ ನೀರಿನ ಅಂಶ ಎಲ್ಲ ಇರ್ತದಲ್ಲ, ಹಾಗೆ ದೋಸೆ ಸಾಫ್ಟ್ ಆಗ್ತದೆ. ಸ್ವಲ್ಪ ಜಾಗ್ರತೆಯಿಂದ ಇದನ್ನು ಮಾಡಿದರೆ ಆಯಿತು. ಸ್ವಲ್ಪ ಹೊತ್ತು ಜಾಸ್ತಿ ಇದನ್ನು ಬೇಯಿಸಬೇಕಾಗ್ತದೆ ನೋಡಿ. ಸ್ವಲ್ಪ ತೆಗಿಲಿಕ್ಕೆ ಕೂಡ ಕಷ್ಟ ಆಗ್ಬೋದು. ಹಾಗೆ ಇನ್ನೊಂದು ಮಾಡಿ ತೋರಿಸ್ತೇನೆ. ಒಳ್ಳೆಯದಾಗ್ತದೆ, ಇದು ಹೆಲ್ದಿ ಅಲ್ಲ. ಖಾಲಿ ಇದು ದೋಸೆ ತಿನ್ನೋ ಬದಲು ಅದಕ್ಕೆ ಸ್ವಲ್ಪ ತರಕಾರಿದ್ದು ಪಲ್ಪ್ ಅಂದರೆ ಫೈಬರ್ ಬಿದ್ದರೆ ಬೆಳಿಗ್ಗೆನೇ ಒಳ್ಳೆಯದು. ಹಾಗೆ ಇವತ್ತು ಶುಕ್ರವಾರ ದಿನ ಸ್ವಲ್ಪ ಬಿಸಿಲಿತ್ತು, ಹಾಗೆ ಬೇಗ ಬೇಗ ಮೆಣಸನ್ನು ನಾವು ಒಣಗಿಸಲಿಕ್ಕೆ ಹಾಕ್ತಾ ಇದ್ದೇವೆ. ನನಗೆ ಇದು ಎಂಥ ಮಸಾಲ ಮಾಡಲಿಕ್ಕೆ ಮೆಣಸು ಬೇಕು, ಹಾಗಾಗಿ ಅಂದರೆ ಈ ಟೈಮಲ್ಲಿ ಜಾಸ್ತಿ ಮಸಾಲ ಎಲ್ಲ ಕೇಳ್ತಾರೆ ಜನರು. ಬಟ್ ಅದುವೇ ಮೆಣಸು ಒಣಗೋದಿಲ್ಲ, ನಮ್ಮ ಹತ್ರ ಮಿಷಿನೆಲ್ಲ ಇಲ್ಲಲ್ಲ. ಹಾಗೆ ನಾವು ಇದು ಎಂಥ ಹೊರಗಡೆನೇ ಹಾಕೋದು, ಡ್ರೈಯರ್ ಎಲ್ಲ ಇಲ್ಲ, ಹೊರಗೇ ನಾವು ಹಾಕೋದು. ಅದರಲ್ಲಿ ಮೆಣಸು ಒಳ್ಳೆ ಒಣಗ್ತದೆ. ಬಟ್ ಮಳೆಗಾಲದಲ್ಲಿ ಮೆಣಸು ಒಣಗಿಸಲಿಕ್ಕೆ ಸ್ವಲ್ಪ ಕಷ್ಟನೇ. ನೋಡಿ ಎಷ್ಟು ಚೆಂದ ಇದೆ ಮೆಣಸು. ಇದಿಷ್ಟನ್ನು ಒಣಗಿಸಿ ಸಂಜೆ ಆಗುವಾಗ ರೆಡಿ ಆದರೆ ಇದನ್ನು ಪುಡಿ ಮಾಡ್ತೇವೆ ನಾವು. ಹಾಗೆ ಇಲ್ಲಿ ಅತ್ತೆ ಅವರು ನನಗೆ ಇದು ಹರಿವೆ ಸೊಪ್ಪಿದು ಪಲ್ಯ ಮಾಡಿದ್ದಾರೆ ಊಟಕ್ಕೆ. ಇವತ್ತು ನಾವು ತರಕಾರಿ ಜೊತೆ ನಾನ್ ವೆಜ್ ಕೂಡ ಮಾಡ್ತೇವೆ. ನಾನ್ ವೆಜ್ಜಲ್ಲಿ ಇವತ್ತು ಮೀನು ಸಾರು ಉಂಟು, ಅದಕ್ಕೆ ತರಕಾರಿ ನೋಡಿ ಹರಿವೆ ಸೊಪ್ಪಿದು ಉಪ್ಪು ಕರಿ. ನಾವು ಯಾವಾಗಲೂ ಈ ರೀತಿ ತರಕಾರಿ ಅಂದರೆ ವೆಜ್ ಮತ್ತು ನಾನ್ ವೆಜ್ ಎರಡನ್ನು ಕೂಡ ನಾವು ಸೇವಿಸ್ತೇವೆ. ಬೆಳಿಗ್ಗೆನೇ ಇದು ಕೋಳಿ ಬಿಡಲಿಕ್ಕೆ ಹೋಗ್ತಾ ಇದ್ದಾರೆ ಇವರು ನೋಡಿ. ನಮ್ಮದು ಕೋಳಿಯನ್ನು ನಾವು ಟೆರೆಸ್ ಮೇಲೆ ಇಟ್ಟಿದ್ದೇವೆ, ಅದರ ಗೂಡನ್ನು. ಅಂದರೆ ಕೆಳಗೆ ಇಟ್ಟರೆ ನಾಯಿ ಬರ್ತದೆ, ನಮ್ಮದಲ್ಲ ಬೇರೆಯವ್ರದ್ದು ನಾಯಿ. ಬೇರೆಯವ್ರದ್ದು ಕೂಡ ನಾಯಿ ಅಲ್ಲ, ಬೀದಿ ನಾಯಿ. ಅದು ಬಂದು ನಮ್ಮ ಸುಮಾರು ಕೋಳಿಯನ್ನು ಕೊಂದಿದೆ ಆಯಿತಾ. ಇದಕ್ಕಿಂತ ಮುಂಚೆ ಸಹ ಆ ಥರ ಆಗಿದೆ. ಹಾಗೆ ನೋಡಿ, ಇದು ನನ್ನ ಮಗ ಕೋಳಿ ಬೇಕು ಹಠ ಮಾಡಿ ತಂದಿದ್ದ ಕೋಳಿ. ಇದು ಸ್ವಲ್ಪ ದೊಡ್ಡದಾಗಿದೆ, ಯಾಕಂದರೆ ಒಮ್ಮೆ ಅದು ನಾಯಿಯೆಲ್ಲ ಇದನ್ನು ಸಾಯಿಸಿದ ನಂತರ ಕೊಂದ ನಂತರ ನಮಗೆ ಮತ್ತೆ ಕೋಳಿ ತರಲಿಕ್ಕೆ ಮನಸ್ಸೇ ಆಗಿರಲಿಲ್ಲ. ಬಟ್ ಕೋಳಿ ಮನೇಲಿದ್ದರೆ ಏನೋ ಒಂದು ಸೊಬಗು, ಏನೋ ಒಂದು ಚೆಂದ ಅಲ್ಲ. ಹಾಗೆ ಮತ್ತು ನನ್ನ ಮಗ ಸಹ ಬೇಕು ಅವನಿಗೆ ಇದರಲ್ಲೆಲ್ಲ ತುಂಬ ಇಂಟ್ರೆಸ್ಟ್. ಈ ಪ್ರಾಣಿ ಅದರ ಜೊತೆ ಎಲ್ಲ ತುಂಬ ಮೀನು, ಅದು ಫುಲ್ಲು ನೇಚರ್ ಜೊತೆನೇ ಇರೋದು ನನ್ನ ಮಗ ಜಾಸ್ತಿಯಾಗಿ. ಅವನಿಗೆ ಈ ಥರ ಮನೆಯೊಳಗೆ ಕೂತ್ಕೊಂಡು ಓದು ಬರಿ ಅದೆಲ್ಲ ಸ್ವಲ್ಪ ಕಡಿಮೆನೇ ಅವನಿಗೆ. ನೇಚರ್ ಜೊತೆ ಇರಲಿಕ್ಕೆ ಅವನಿಗೆ ತುಂಬ ಇಷ್ಟ. ಕೋಳಿ ವಾಕ್ ನೋಡಿ ಎಷ್ಟು ಚೆಂದ ನಡೀತದೆ ಅಂತ. ಕೋಳಿ ಕ್ಯಾಟ್ ವಾಕ್ಕಿಂತ ಚೆಂದ ಉಂಟಲ್ಲ ನಮ್ಮ ಕೋಳಿ ವಾಕ್. ಬೆಳಿಗ್ಗೆ ಎದ್ದು ಅವರಿಗೆ ಸ್ವಲ್ಪ ಅಕ್ಕಿ ಹಾಕ್ತೇವೆ ನಾವು ಆಯಿತಾ. ನಮ್ಮ ಕೋಳಿ ಉಂಟಲ್ಲ, ನಾವೆಲ್ಲ ಕರೆದರೆ ಬರುವುದೇ ಇಲ್ಲ ಆಯಿತಾ, ತುಂಬ ಲೇಟ್ ರೆಸ್ಪಾನ್ಸ್ ಮಾಡೋದು. ಆದರೆ ನಮ್ಮ ಮಾವನವರು ಕರೆದ್ರಲ್ಲ ಬೇಗ ಓಡಿ ಬರ್ತದೆ, ಯಾಕಂದರೆ ಡೈಲಿ ಫುಡ್ ಹಾಕೋದು ಅವರೇ ಕೋಳಿಗೆಲ್ಲ. ಬೇಗ ಓಡಿ ಬರ್ತದೆ ನೋಡಿ. ಅವರು ಬಾ 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 ಅಂತ ಹೇಳಿದರೆ ಬರ್ತಾರೆ ನೋಡಿ, ಎಷ್ಟು ಚೆಂದ ಮಾಡಿ ಬರ್ತಾರೆ ಅಂತ ಹೇಳಿ. ಮತ್ತು ಅಕ್ಕಿಯೆಲ್ಲ ಜಾಸ್ತಿ ತಿನ್ನೋದಿಲ್ಲ, ಇದು ರೇಷನ್ ಅಕ್ಕಿ ಹಾಕಿದರೆ ತಿನ್ನೋದಿಲ್ಲ. ಇದು ನನ್ನ ಅಮ್ಮ ಕೊಟ್ಟದಾಯ್ತು ಅಕ್ಕಿ, ಅವರದ್ದು ಸ್ವಲ್ಪ ಅಂದರೆ ಅವರು ಇಲ್ಲಲ್ಲ ಈಗ, ಹಾಗೆ ಅವರು ನಮಗೆ ಕೊಟ್ಟಿದ್ದರು. ಬಟ್ ಇದು ಅಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ. ಮತ್ತು ಡೇ ಟೈಮಲ್ಲೆಲ್ಲ ಅದು ಮಣ್ಣಿನ ಇದೆಲ್ಲ ಮಣ್ಣನ್ನೆಲ್ಲ ತೆಗೆದು ಅಲ್ಲಿ ಹುಳ ಏನಾದರೂ ಸಿಕ್ಕಿದ್ರೆ ಅದೆಲ್ಲ ತಿಂತದೆ. ಅದು ಆ್ಯಕ್ಚುಲಿ ಹಾಗೆ ತಿಂದ್ರೇ ಒಳ್ಳೆಯದು, ಕೋಳಿ ಚೆನ್ನಾಗಾಗುತ್ತೆ ಅಲ್ಲ. ನಾವು ಅಕ್ಕಿಯೆಲ್ಲ ಜಾಸ್ತಿ ಹಾಕೋದಿಲ್ಲ, ಅದಕ್ಕೇ ಸ್ವಲ್ಪ ಹಾಕೋದು. ಬೆಳಿಗ್ಗೆ ಒಂದು ಸ್ವಲ್ಪ ಸ್ಟಾರ್ಟಿಂಗಿಗೆ, ಮತ್ತು ಸಂಜೆ ಗೂಡಿಗೆ ಹೋಗುವಾಗ ಸ್ವಲ್ಪ ಹಾಕ್ತೇವೆ ಅಷ್ಟೇ. ಈಗ ಸಂಜೆ ಹೊತ್ತಿನ ವ್ಲಾಗ್ ಆಯಿತಾ, ನಾನು ಕೋಳಿದೆಲ್ಲ ತೋರಿಸಿದೆಲ್ಲ. ಈಗ ಇದು ಒಂದು ಕೋಳಿ ಗೂಡಿಗೆ ಹೋಗುವಾಗ ಅಂದರೆ ಸ್ಟೆಪ್ಸ್ ಮೇಲೆ ಹತ್ತುವಾಗ ಅಲ್ಲಿಂದ ಹಾರುವಾಗ ಬಾವಿಗೆ ಬಿದ್ದಿದೆ. ಬಾವಿಗೆ ನೆಟ್ಟೆಲ್ಲ ಹಾಕಿದ್ವಿ, ಆದರೆ ಸಹ ಇನ್ನೊಂದು ಸೈಡಲ್ಲಿ ಓಪನ್ ಇತ್ತು, ಬಾವಿಗೆ ಬಿದ್ದಿದೆ. ಈಗ ಇದನ್ನು ತೆಗಿಬೇಕು. ಅದುವೇ ಬಕೆಟ್ ಹಾಕಿ ತೆಗೆಯುವ ಪ್ಲ್ಯಾನ್. ಅಂದರೆ ನಮ್ಮ ಬಾಡಿಗೆಯವರೊಬ್ಬ ಇದ್ದಾನೆ, ಅವರು ತೆಗಿತಾ ಇದ್ದಾರೆ, ಅವರು ಹೆಲ್ಪ್ ಮಾಡ್ತಾ ಇದ್ದಾರೆ ಬಕೆಟೆಲ್ಲ ಹಾಕಿ. ಸೊ ಏನಾಗ್ತದೆ ನೋಡಬೇಕು. ಅಂದರೆ ಕೋಳಿ ಹಾರ್ತದ, ಒಮ್ಮೆ ಅದರ ರೆಕ್ಕೆ ಎಲ್ಲ ಒದ್ದೆ ಆದರೆ ಮತ್ತೆ ಅದಕ್ಕೆ ಎಂತ ಮಾಡಲಿಕ್ಕೆ ಸಹ ಆಗೋದಿಲ್ಲ ಕೋಳಿಗೆ. ಅದು ಸ್ವಿಮ್ಮಿಂಗ್ ಮಾಡ್ತಾ ಉಂಟು ಬಾತುಕೋಳಿ ಹಾಗೆ. ರೆಕ್ಕೆ ಎಲ್ಲ ಒದ್ದೆ ಆದರೆ ಮತ್ತೆ ಆಗೋದಿಲ್ಲ ಆಯಿತಾ, ತುಂಬ ಕಷ್ಟ ಆಗ್ತದೆ ಹಾಗೆ. ಸೊ ಅದಕ್ಕೆ ಗೊತ್ತು ಸಹ ಆಗ್ತಾ ಇಲ್ಲ ಪಾಪ, ನಾವು ರೆಸ್ಕ್ಯೂ ಮಾಡ್ತಾ ಇದ್ದೇವೆ ಅಂತ ಹೇಳಿ. ಅಂದರೆ ಬಕೆಟ್ ಒಳಗೆ ಬರಬೇಕು ಅಂತ ಅದಕ್ಕೆ ಹೇಗೆ ಗೊತ್ತಾಗ್ತದೆ, ನಾವೇ ಅದನ್ನು ಬಕೆಟ್ ಒಳಗೆ ಹಾಕಬೇಕು.
ಬಕೆಟ್ ಕೂಡ ಮುಳುಗ್ತಾ ಇಲ್ಲ. ಹಾಗೆ ನಮ್ಮ ಬಾವಿಯನ್ನು ನೋಡಿ ನೀವು ಅಂದ್ಕೊಳ್ಬೋದು ಏನು ಎಷ್ಟೊಂದು ಕಸ ಇದೆ ಅಂತ ಹೇಳಿ. ಕ್ಲೀನ್ ಮಾಡಲಿಕ್ಕೆ ಉಂಟಾಯ್ತಾ, ಮತ್ತು ನಾವಿದು ನೀರು ಕುಡಿಲಿಕ್ಕೆ ಉಪಯೋಗಿಸೋದಿಲ್ಲ. ಈಗ ಇದು ಬಟ್ಟೆ ಒಗಿಲಿಕ್ಕೆ ಬೇರೆ ಎಲ್ಲದಕ್ಕೆ ಉಪಯೋಗಿಸ್ತೇವೆ. ಕುಡಿಲಿಕ್ಕೆ ನಮಗೆ ಕಾರ್ಪೊರೇಷನ್ ಇದು ನೀರು ಬರ್ತದೆ, ಅದನ್ನು ನಾವು ಯೂಸ್ ಮಾಡ್ತಾ ಇದ್ದೇವೆ. ಹಾಗೆ ಸುಮಾರು ಹೊತ್ತು ಇದೇ ಮಾಡಿದ್ದಾಯಿತು. ಬಕೆಟನ್ನು ತುಂಬುವುದು, ನೀರು ಚೆಲ್ಲುವುದು, ಸುಮಾರು ಹೊತ್ತು ಹೀಗೆ ಆಯಿತು. ಮತ್ತು ನಾನು ಹೇಳಿದೆ ಇದಕ್ಕಿಂತ ಒಂದು ಕೋಲ್ ತನ್ನಿ, ಆ ಕೋಲಲ್ಲಿ ಸ್ವಲ್ಪ ಈ ಕೋಳಿಯನ್ನು ದೂಡಿ ಬಕೆಟ್ ಒಳಗೆ ಹಾಕಿ ಅಂತ, ಆವಾಗಲಾದರೂ ಈಸಿಯಾಗಿ ಇದನ್ನು ಕೋಳಿಯನ್ನು ಬಕೆಟ್ಗೆ ಹಾಕ್ಬೋದಲ್ಲ ಅಂತ ಹೇಳಿ. ಈಗ ಮಾತ್ರ ಕೋಳಿಗೆ ಭಯ ಸ್ಟಾರ್ಟ್ ಆಗಿದೆ ಪಾಪ. ನಾವೆಷ್ಟು ತುಂಬ ಟ್ರೈ ಮಾಡಿದ್ದಾರೆ ಆಯ್ತು ಅವರು ಪಾಪ, ನಮ್ಮ ಬಾಡಿಗೆ ಮನೆಯವರು. ನಮಗಿಂತ ಜಾಸ್ತಿ ಇಂಟ್ರೆಸ್ಟ್ ಅವರಿಗೆ ಕೋಳಿಯನ್ನು ಹೇಗಾದರೂ ತೆಗಿಬೇಕು ಅಂತ. ನೋಡಿ ಎಷ್ಟು ತುಂಬ ಹೊತ್ತು ಪ್ರಯತ್ನ ಮಾಡಿದ್ದಾರೆ, ಆದರೆ ಅದು ಕೋಳಿ ಬಕೆಟ್ ಒಳಗೆ ಸಿಗ್ತಾನೆ ಇಲ್ಲ. ಅದು ಸ್ವಲ್ಪ ದೂರನೇ ಹೋಯಿತು, ಆಚೆನೇ ಹೋಯಿತು. ನಾನು ಹೇಳಿದ್ದೇನೆ ಕೋಲ್ ತರಲಿಕ್ಕೆ, ಮಾವನವರು ಹೋಗಿದ್ದಾರೆ ದೊಡ್ಡ ಒಂದು ಕೋಲ್ ತಂದು ಮತ್ತು ಮೆಲ್ಲನೆ ಇದನ್ನು ಬಕೆಟ್ ಒಳಗೆ ಹಾಕ್ಬೋದು ಅಂತ ಹೇಳಿ. ನೋಡಿದಷ್ಟು ಈಸಿ ಇಲ್ಲ ಇದು ಆಯಿತಾ. ಆದರೂ ಕೂಡ ಈ ಕೋಳಿಯನ್ನು ಹೇಗಾದರೂ ಮಾಡಿ ರೆಸ್ಕ್ಯೂ ಮಾಡಬೇಕು ಅಂತ ಇದ್ದೇವೆ ನೋಡುವ. ಹಾಗೆ ಮತ್ತು ನಿಮಗೆ ಬಾವಿ ಕ್ಲೀನ್ ಮಾಡಲಿಕ್ಕೆ ಯಾರಾದರೂ ಜನ ಗೊತ್ತಿದ್ದರೆ ಹೇಳಿ ಆಯಿತಾ. ನಮಗೆ ಬಾವಿ ಕ್ಲೀನ್ ಮಾಡಲಿಕ್ಕೆ ಜನ ಬೇಕಿದ್ದಾರೆ. ಅಂದರೆ ಇದೆಲ್ಲ ಸೈಡ್ ಇದೆಲ್ಲ ಇದು ಎಂತ ಈ ಗಿಡ ಎಲ್ಲ ಆಗಿದೆಲ್ಲ ಅದನ್ನೆಲ್ಲ ತೆಗಿಲಿಕ್ಕೆ ಮತ್ತು ಕಸ ಎಲ್ಲ ತೆಗಿಲಿಕ್ಕೆ. ಅದಾದ ನಂತರ ನೀರನ್ನು ಹೇಗೆ ಕ್ಲೀನ್ ಮಾಡೋದು ಅಂತ ಗೊತ್ತಿದ್ದರೆ ಹೇಳಿ. ನೋಡಿ ಫೈನಲಿ ನಾನು ಹೇಳಿದಾಗೆ ಇವರು ಕೋಲನ್ನು ತಂದಿದ್ದಾರೆ. ಈಗಲಾದರೂ ಇದು ಬಕೆಟ್ ಒಳಗೆ ಬರ್ತದಾ ನೋಡಬೇಕು. ಟ್ರೈ ಮಾಡ್ತಾ ಇದ್ದಾರೆ ನೋಡುವ. ಇಲ್ಲಿ ಜಾಗ ಇಲ್ಲ ವೀಡಿಯೋ ಮಾಡಲಿಕ್ಕೆ, ಎಡೆಯಿಂದ ಇದು ಮಾಡ್ತಾ ಇದ್ದಾರೆ ನೋಡಿ. ಕಷ್ಟ ಆಯಿತು ಕೋಲಿನಲ್ಲಿ ಸಹ, ಸುಲಭದಲ್ಲಿ ಏನಾಗಲಿಲ್ಲ. ಅಂದರೆ ಬಕೆಟ್ ಒಳಗೆ ಹಾಕಬೇಕಲ್ಲ ನೋಡಿ. ತುಂಬ ಟ್ರೈ ಮಾಡಿದರು. ಅದು ಈಗ ಕೋಲ್ ಹಾಕಿದ್ದಂತ ಸ್ವಲ್ಪ ಜಾಸ್ತಿನೇ ಒದ್ದೆ ಆಯ್ತು, ಎಲ್ಲ ಒದ್ದೆ ಆಯ್ತು ಅದು ಕೋಳಿ, ಅದರ ರೆಕ್ಕೆಲ್ಲ ಒದ್ದೆ ಆಗಿದೆ ನೋಡಿ. ಫೈನಲಿ ಬಂತು. ನಾನು ಇಲ್ಲಿ ನಿಂತು ಮೇಲೆ ಎತ್ತಿ ಅಂತ ಹೇಳ್ತಾ ಇದ್ದೆ ಬಕೆಟನ್ನು, ಅಂದರೆ ಒಮ್ಮೆ ಅದು ಬರಲಿ ಅಂತ ಅಷ್ಟೇ. ನೋಡಿ ಫೈನಲಿ ಮೇಲೆ ಬಂತು. ಈಗ ಇದನ್ನು ಹೀಗೆ ಬಿಸಾಡ್ತಾರೆ ನೋಡಿ, ಯಾಕಂದರೆ ಅದು ಹಾಗೆ ಮಾಡಿ ಬಿಸಾಕು ಅಂತ ಹೇಳಿದರು ಎಲ್ಲರೂ. ಅಂದರೆ ಅದು ಒದ್ದೆ ಆಗಿದೆಲ್ಲ, ಯಾಕೆ ಅಂತ ಗೊತ್ತಿಲ್ಲ, ಈ ಥರ ಮೇಲೆ ಬಿಸಾಕಿ ಅಂತ. ಫುಲ್ಲು ಚಂಡಿಯಾಗಿದೆ ಮಾತ್ರ. ಫೈನಲಿ ಕೋಳಿ ಮಾತ್ರ ರೆಸ್ಕ್ಯೂ ಆಯಿತು. ಇನ್ನು ಇದನ್ನು ಗೂಡಿಗೆ ಹಾಕೋದು. ನನ್ನ ಮಗನಿಗಂತೂ ತುಂಬ ಬೇಸರ ಬಾವಿಗೆ ಬಿತ್ತಲ್ಲ ಅಂತ ಹೇಳಿ. ಯಾಕಂದರೆ ಅವನು ತಂದಿರುವ ಕೋಳಿ ಇದು, ಅವನು ಹಠ ಮಾಡಿ ಬೇಕು ನನಗೆ ಕೋಳಿ ಅಂತ ಹೇಳಿ ತಂದದ್ದು. ಹಾಗೆ ಮತ್ತೆ ಲಾಸ್ಟಿಗೆ ಅವನೇ ಅದನ್ನು ಗೂಡಿಗೆ ಹಾಕಿ ಬಂದ. ಓಕೆ, ಈಗ ನಾನು ಅಸ್ತ್ರ ಒಲೆಯ ಬಗ್ಗೆ ಮಾಹಿತಿ ಕೊಡ್ತೇನೆ. ನಾನು ಅಸ್ತ್ರ ಒಲೆ ಹತ್ರ ಇದ್ದೇನೆ. ಇಲ್ಲೆಲ್ಲ ನಾವು ಸೈಡಲ್ಲಿ ಆಚೆಲ್ಲ ಪಾತ್ರೆ ಎಲ್ಲ ಇಡ್ತೇವೆ ನೋಡಿ. ಒಂದು ಸೈಡ್ ಅಸ್ತ್ರ ಒಲೆ ಅಂದರೆ ಇಷ್ಟೇ, ಇಲ್ಲಿ ನಿಮಗೊಂದು ಸಿಲಿಂಡರ್ ಥರ ಕಾಣ್ತದಲ್ಲ, ಅದು ಬಾಯ್ಲರ್ ಆಯಿತಾ, ಅದು ಮತ್ತು 2 ಒಲೆ ಮತ್ತು ಇಲ್ಲಿ ಒಂದು ಬಾಕ್ಸ್ ಕಟ್ಟಿಗೆ ಹಾಕಲಿಕ್ಕೆ, ಎಷ್ಟೇ ಚಿಕ್ಕದು, ದೊಡ್ಡದೇನಿಲ್ಲ. ಆ ಸೈಡ್ ನಾವು ಸ್ವಲ್ಪ ನಮ್ಮದು ಪಾತ್ರೆ ಎಲ್ಲ ಇಡಲಿಕ್ಕೆ ಆಗ್ತದಲ್ಲ ಅಂತ ಹೇಳಿ ಆ ಸೈಡ್ ಸ್ವಲ್ಪ ಮಾಡಿದ್ದೇವೆ ಅಷ್ಟೇ. 2 ಒಲೆ ಇರ್ತದೆ ಇದರಲ್ಲಿ, ಮತ್ತು ಈ ಥರದ್ದು ಕಟ್ಟಿಗೆ ಹಾಕಲಿಕ್ಕೆ ಒಂದು ಬಾಕ್ಸ್ ರೀತಿ ಇರ್ತದೆ, ರೆಕ್ಟ್ಯಾಂಗಲ್ ಶೇಪಲ್ಲಿ ಇರ್ತದೆ. ಇದ್ರ ಒಳಗೆ ನೀವು ಕಟ್ಟಿಗೆಯನ್ನು ಹಾಕಿದರೆ ಆಯಿತು. ಒಂದು ಒಲೆ ದೊಡ್ಡದಿರ್ತದೆ, ಒಂದು ಚಿಕ್ಕದಿರ್ತದೆ, ಮತ್ತೊಂದು ಬಾಯ್ಲರ್. ಈಗ ನಿಮಗೆ ಬಾಯ್ಲರ್ ಬೇಕಿದ್ರೆ ಇಡ್ಬೋದು, ಅದು ಆಪ್ಷನಲ್. ಬೇಡ ಅಂತ ಆದರೆ ಅದನ್ನು ನೀವು ಬೇಡ ಅಂತ ಹೇಳ್ಬೋದು, ಖಾಲಿ 2 ಒಲೆಯನ್ನು ಮಾತ್ರ ನೀವು ಮಾಡ್ಬೋದು. ಈ ಬಾಯ್ಲರಲ್ಲಿ ಇದರ ಒಳಗೆ ನಾವು ಕಟ್ಟಿಗೆಯನ್ನು ಹಾಕಿ ಬೆಂಕಿಯನ್ನು ಮಾಡ್ಬೋದು. ಅಂದರೆ ನಿಮಗೆ ಬಿಸಿ ನೀರು ಬೇಕಿದ್ರೆ, ಅಥವಾ ನೀವು ಬೆಂಕಿ ಮಾಡಲೇಬೇಕಂತೇನಿಲ್ಲ. ನೀವು ಈ ಒಲೆಯಲ್ಲಿ ಅಡುಗೆ ಮಾಡ್ತೀರ ನೋಡಿ, ಅದರ ಬೆಂಕಿಯೇ ಸಾಕಾಗ್ತದೆ, ನಮ್ಮದು ನೀರು ಬಿಸಿ ಆಗ್ತದೆ. ನಾವು ಇಲ್ಲಿ ಅಡುಗೆ ಮಾಡುವಾಗ ನಾವೇನು ಬೆಂಕಿ ಮಾಡ್ತೇವೆ ಆ ಬೆಂಕಿನೇ ಸಾಕಾಗ್ತದೆ, ನೀರು ಆಟೋಮ್ಯಾಟಿಕ್ ಬಿಸಿ ಆಗ್ತದೆ ಆಯಿತಾ. ಹಾಗೆ ನಾವು ಅಡಿಯಲ್ಲಿ ಸ್ವಲ್ಪ ಓಪನ್ ಸ್ಪೇಸ್ ಇಟ್ಟಿದ್ದೇವೆ, ಅಂದರೆ ಅಲ್ಲಿ ನಾವು ಕಟ್ಟಿಗೆ ಇಡ್ಬೋದು, ಮತ್ತು ಮೆಣಸೆಲ್ಲ ಒಣಗಿಸ್ಲಿಕ್ಕಿದ್ರೆ ಅದನ್ನೆಲ್ಲ ಇಡ್ಬೋದು. ಅಂದರೆ ಬೆಳಿಗ್ಗೆ ಇಟ್ಟು ಸಂಜೆ ಆಗುವಾಗ ತೆಗಿಬೋದು. ಹಾಗೆ ಇದೊಂದು ರಿಂಗ್ ಕೊಡ್ತಾರೆ, ದೊಡ್ಡ ಒಲೆಯಲ್ಲಿ ಈ ರಿಂಗ್ ಕೊಡ್ತಾರೆ. ನಮ್ಮ ಪಾತ್ರೆ ಏನಾದರೂ ಚಿಕ್ಕದಾದರೆ ಹೊಗೆ ಎಲ್ಲ ಬರಬಾರ್ದಲ್ಲ ಸೈಡಿಂದ, ಅದಕ್ಕೋಸ್ಕರ ಈ ಥರ ಒಂದು ರಿಂಗ್ ಕೊಡ್ತಾರೆ. ಮತ್ತು ಇದರ ಮೇನ್ ಕಾನ್ಸೆಪ್ಟ್ ಏನಂದರೆ ಹೊಗೆ ರಹಿತ ಅಡುಗೆ. ನಾವು ಸೌದೆ ಒಲೆಯಲ್ಲಿ ಜಾಸ್ತಿಯಾಗಿ ಅಡುಗೆ ಮಾಡುವಾಗ ಹೊಗೆ ಬರ್ತದೆ, ಅದುವೇ ಮೇನ್ ಪ್ರಾಬ್ಲಮ್. ಬಟ್ ಇಲ್ಲಿ ಹೊಗೆ ಬರುವುದಿಲ್ಲ, ಅದಕ್ಕೊಂದು ಚಿಮ್ನಿ ಮಾಡಿದ್ದಾರೆ. ಹೊಗೆ ಎಲ್ಲ ಅದು ಮೇಲಿಂದ ಹೋಗ್ತದೆ. ಹಾಗೆ ಇಲ್ಲಿ ನೀವು ಬೂದಿ ಎಲ್ಲ ಇದ್ದರೆ ಅದನ್ನು ನೀವು ತೆಗಿಬೇಕಾಗ್ತದೆ ಪ್ರತಿದಿನ. ಅಂದರೆ ನಾವು ಡೈಲಿ ಬೆಂಕಿ ಮಾಡ್ತೇವಲ್ಲ, ಬೆಂಕಿ ಮಾಡುವಾಗ ಬೂದಿ ಎಲ್ಲ ಇರಬಾರ್ದು, ಕ್ಲೀನ್ ಇರಬೇಕು. ಈಗ ಒಂದು ಬೆಂಕಿ ಮಾಡಿ ತೋರಿಸ್ತೇವೆ.
ಕಟ್ಟಿಗೆಯನ್ನು ಇಟ್ಟಿದ್ದಾರೆ. ಇದಕ್ಕೆ ಸ್ವಲ್ಪ ಕಟ್ಟಿಗೆ ಬೇಕಾಗ್ತದೆ, ಜಾಸ್ತಿ ಬೇಕಾಗ್ತದೆ. ಅಂದರೆ ನಾವು ಜಾಸ್ತಿಯಾಗಿ ಕುಚಲಕ್ಕಿ ಗಂಜಿ ಎಲ್ಲ ಮಾಡೋದಲ್ಲ, ಅದಕ್ಕೆ ಬೆಂಕಿ ಬೇಕಾಗ್ತದಲ್ಲ ಸುಮಾರು, ಹಾಗೆ. ಸೊ ನೋಡಿ, ಈಗ ಮಾವನವರು ಬೆಂಕಿ ಮಾಡ್ತಾ ಇದ್ದಾರೆ. ಈ ಥರ ನೀವು ಮಾಡ್ಬೋದು, ಅಥವಾ ಕೆರೋಸಿನ್ ಇದ್ದರೆ ಕೆರೋಸಿನಲ್ಲಿ ಸಹ ಹೇಗೆ ಬೇಕಾದರೂ ಸಹ ಬೆಂಕಿ ಮಾಡ್ಬೋದು. ಕಟ್ಟಿಗೆ ಒಳ್ಳೆಯದು ಬೇಕಾಗ್ತದೆ, ಅಂದರೆ ಅಟ್ಲೀಸ್ಟ್ ರೈಸ್ ಮಾಡುವಾಗ ಸ್ವಲ್ಪ ಕಟ್ಟಿಗೆ ಬೇಕಾಗ್ತದೆ. ಮತ್ತು ಸಾರಿಗೆಲ್ಲ ನಿಮಗೆ ಈ ತೆಂಗಿನಕಾಯ್ದು ಗೆರಟೆ ಚಿಪ್ಪು ಅದೆಲ್ಲ ಇಡ್ಬೋದು ಮಾಡಲಿದ್ದೆಲ್ಲ. ಸೊ ಮನೆಯಲ್ಲಿ ಕಟ್ಟಿಗೆ ಇದ್ದರೆ ಇದು ಬೆಸ್ಟ್, ಆಯಿತಾ. ಕಟ್ಟಿಗೆ ನೀವು ಪರ್ಚೇಸ್ ಮಾಡಿ ತರಬೇಕು ಅಂತ ಆದರೆ ನೀವು ಸ್ವಲ್ಪ ನೋಡಬೇಕಾಗ್ತದೆ. ಅಂದರೆ ಈ ಥರದ್ದು ನೋಡಿ, ತೆಂಗಿನಕಾಯ್ದೆಲ್ಲ ಇರ್ತದಲ್ಲ, ತೆಂಗಿನ ಮರದ್ದೆಲ್ಲ ಕಟ್ಟಿಗೆ ಅದಿದು ವೇಸ್ಟ್ ಎಲ್ಲ, ಅದೆಲ್ಲ ಹಾಕಿ ನೀವು ಅಡುಗೆನ ಮಾಡ್ಬೋದು. ಈಗ ಇಲ್ಲಿ ನೀರು ಬಿಸಿ ಮಾಡಲಿಕ್ಕೆ ಇಡ್ತಾ ಇದ್ದಾರೆ, ಅಂದರೆ ನಮಗೆ ಇದು ರೈಸ್ ಮಾಡಲಿಕ್ಕೆ, ಕುಚಲಕ್ಕಿ ಮಾಡಲಿಕ್ಕೆ ನೀರು ಸ್ವಲ್ಪ ಬಿಸಿ ಆದ ನಂತರ ರೈಸನ್ನು ಹಾಕೋದು. ನಾವು ಡೈಲಿ ರೈಸ್ ಇದರಲ್ಲಿ ಮಾಡೋದು. ಇದು ಮಾಡಿದ ನಂತರ ನಾವು ಇದನ್ನು ಮಾಡಿದ್ದು ಯಾಕೆ ಅಂದರೆ ನಮಗೆ ಗ್ಯಾಸ್ ಸುಮಾರು ಆಗ್ತಾಯಿತ್ತು. ನಾವು ಮನೆಯಲ್ಲಿ 7 ಜನ ಇದ್ದೇವೆ. ಸೊ ನಮಗೆ ಗ್ಯಾಸ್ ಒಂದು ತಿಂಗಳಿಗೆ ಕೂಡ ಬರ್ತಾ ಇರಲಿಲ್ಲ, ತಿಂಗಳಿಗೆ 2 ಗ್ಯಾಸ್ ಎಲ್ಲ ಬೇಕಾಗ್ತಾ ಇತ್ತು. ಹಾಗಾಗಿ ನಾವು ರೈಸ್, ಕುಡಿಲಿಕ್ಕೆ ನೀರು ಮತ್ತು ಸಾರೆಲ್ಲ ಇಲ್ಲೇ ಅಸ್ತ ಒಲೆಯಲ್ಲೇ ಮಾಡೋದು. ಮತ್ತು ಮೆಣಸು ಕೂಡ ನೀವು ಇಡ್ಬೋದು ಇದರ ಅಡಿಯಲ್ಲಿ, ಅದರ ಶಾಖೆಗೆ ಮೆಣಸು ಕೂಡ ಮಳೆಗಾಲದಲ್ಲಿ ಎಂತ ಡ್ರೈ ಆಗ್ತದೆ. ಮೆಣಸು ಬೆಳ್ಳುಳ್ಳಿ ಎಲ್ಲ ಇಡ್ಬೋದು ನಿಮಗೆ ಒಣಗಿಸಲಿಕ್ಕೆ. ಮತ್ತು ಎಂತ ಗೊತ್ತುಂಟಾ, ಒಂದು ಒಲೆಗೆ ನೀವು ಬೆಂಕಿ ಹಾಕಿದರೆ ಇನ್ನೊಂದು ಒಲೆಗೆ ಕೂಡ ಅದು ಆಗ್ತದೆ, ಹಾಗೆ ಬಾಯ್ಲರ್ಗೆ ಕೂಡ ಆಗ್ತದೆ. ಒಂದೇ ಬೆಂಕಿಯಲ್ಲಿ ನೀವು 2 ಅಡುಗೆ ಮಾಡ್ಬೋದು, ಮತ್ತೊಂದು ನೀರನ್ನು ನೀವು ಬಿಸಿ ಮಾಡ್ಬೋದು, ಗೊತ್ತಾಯ್ತಲ್ಲ. ಈಗ ನೋಡಿ, ಅಲ್ಲಿ ಅಕ್ಕಿಗೆ ನಾವು ಎಂಥ ಪಾತ್ರೆ ಇಟ್ಟಿದ್ದೇವೆ ನೋಡಿ, ಅದಕ್ಕೆ ನಾನು ಬೆಂಕಿ ಮಾಡಿದ್ದಲ್ಲ ಇಲ್ಲಿ. ಸೊ ಅದೇ ಬೆಂಕಿ ಇನ್ನೊಂದು ಸೈಡಲ್ಲಿ ಇಲ್ಲಿ ನೀರಿಗೆ ಸಹ ಆಗ್ತದೆ. ಅದೇ ಬೆಂಕಿ ಸೈಡಲ್ಲಿ ಬಾಯ್ಲರ್ ಉಂಟಲ್ಲ, ಆ ಬಾಯ್ಲರ್ ಒಳಗೆ ನೀರಿರ್ತದೆ, ಆ ನೀರನ್ನು ಬಿಸಿ ಮಾಡಲಿಕ್ಕೆ ಸಹ ಆಗ್ತದೆ. ಸೊ ನಾವಿಲ್ಲಿ ಎಂಥ ರೈಸ್ ಮತ್ತು ಸಾರು ಮಾಡಿದ ನಂತರ ಆ ಬಾಯ್ಲರಲ್ಲಿ ಫುಲ್ಲು ನೀರು ಬಿಸಿ ಆಗ್ತದೆ. ಆ ನೀರು ನಾವು ಸ್ನಾನಕ್ಕೆ ಉಪಯೋಗಿಸ್ತೇವೆ. ಬಾಯ್ಲರ್ ಬೇಡ ಅಂತ ಆದರೆ ಅದನ್ನು ನೀವು ಸ್ಕಿಪ್ ಮಾಡ್ಬೋದು, ಬಟ್ ಇದ್ರೆ ಬೆಸ್ಟ್. ನಾವು 100 ಲೀಟರ್ ಕೆಪಾಸಿಟಿದು ಬಾಯ್ಲರನ್ನು ಹಾಕಿದ್ದೇವೆ. ಸೊ ನೀವು ಬೇಕಿದ್ದರೆ ಇದು ಎಂಥ ಬೂದಿಯನ್ನು ಕೈಯಲ್ಲಿ ಹೇಗೆ ಬೇಕಾದರೆ ಹಾಗೆ ತೆಗಿಬೋದು. ನಮ್ಮ ಮಾವನವರು ಎಷ್ಟು ಹೇಳಿದರೆ ಸಹ ಕೈಯಲ್ಲೇ ತೆಗೆಯೋದು. ನೋಡಿ, ಇಲ್ಲಿ ಅಡಿಯಲ್ಲಿ ನಾವು ಮೆಣಸಿದು ಗೋಣಿ ಇಟ್ಟಿದ್ದೇವೆ. ಮೆಣಸಂದು ಈಗ ಮಳೆ ಅಲ್ಲ, ಇಲ್ಲಾಂದರೆ ಫಂಗಸ್ ಆಗ್ತದೆ, ಅದಕ್ಕೋಸ್ಕರ ಅಂದರೆ ಇದರ ಅಡಿಗೆ ಇಟ್ಟದ್ದು. ಅದರ ಹೀಟಿಗೆ ಅದು ಮೆಣಸು ಸ್ವಲ್ಪ ಏನಾಗೋದಿಲ್ಲ, ಫಂಗಸ್ ಹಿಡಿಯೋದಿಲ್ಲ ಅಂತ ಹೇಳಿ. ನೋಡಿ, ಈ ಥರ ನೀವು ಡೈಲಿ ಮಾರ್ನಿಂಗ್ ಇದರ ಬೂದಿಯನ್ನು ತೆಗಿಬೇಕಾಗ್ತದೆ ಬೆಳಿಗ್ಗೆ. ಅಂದರೆ ಅಡುಗೆ ಮಾಡುವ ಮುಂಚೆ ಬೂದಿಯನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ಇಡಬೇಕಾಗ್ತದೆ. ಸೊ ಈ ಥರ ನಿಮ್ಮ ಹತ್ರ ಪ್ಯಾನ್ ರೀತಿ ಇದ್ದರೆ ನೀವು ಬೂದಿಯನ್ನು ಕಲೆಕ್ಟ್ ಮಾಡಿ ಅದನ್ನು ಗಿಡಗಳಿಗೆಲ್ಲ ಹಾಕ್ಬೋದು, ಗೊಬ್ಬರದ ರೀತಿ ಯೂಸ್ ಮಾಡ್ಬೋದು. ಹಾಗೆ ಇದು ತಂದ ನಂತರ ನನಗಂತೂ ತುಂಬಾ ಯೂಸ್ ಆಗಿದೆ ನಿಜವಾಗ್ಲೂ. ತುಂಬ ಗ್ಯಾಸ್ ತುಂಬ ಉಳಿಯುತ್ತೆ ನಮ್ಮದು. ಈಗ 1 ತಿಂಗಳಾದರೂ ಕೂಡ ನಮ್ಮದು ಗ್ಯಾಸ್ ಖಾಲಿ ಆಗೋದಿಲ್ಲ. ಮುಂಚೆ ತಿಂಗಳಿಗೆ 2 ಖಾಲಿ ಆಗ್ತಾಯಿತ್ತು. ಮತ್ತು ಇದು ಮಾಡಿದ್ದು ನಮ್ಮದು ಈ ಅಸ್ತ್ರ ಒಲೆ ನಮಗೆ ಮಾಡಿಕೊಟ್ಟದ್ದು ಮಜಾಲ್ ಪ್ರೊಡಕ್ಷನ್ಸ್ ಅವರು. ಸೊ ಅವರ ನಂಬರ್ ಬೇಕಿದ್ದರೆ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೇನೆ. ಮಜಾಲ್ ಪ್ರೊಡಕ್ಷನ್ಸ್ ಅಂತ ನೀವು ಹಾಕಿದರೆ ನಿಮಗೆ ಸಿಗ್ತದೆ ಗೂಗಲಲ್ಲಿ, ಅಥವಾ ಅವರ ನಂಬರ್ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೇನೆ, ನಾನು ಕೊಟ್ಟದ್ದು ಅಂತ ಹೇಳಿ. ಮಂಗಳೂರಲ್ಲಿ ಎಲ್ಲಿಯಾದರೂ ಕೂಡ ಅವರು ಬಂದು ಮಾಡ್ತಾರೆ. ಬೇರೆ ಕಡೆ ಆದರೆ ಸ್ವಲ್ಪ ಅವರಿಗೆ ದೂರ ಆಗ್ಬೋದು, ಸ್ವಲ್ಪ ಡಿಲೇ ಆಗ್ಬೋದು, ಯಾಕಂದರೆ ಅವ್ರಿಗೆ ತುಂಬ ಆರ್ಡರ್ಸ್ ಇರ್ತದೆ, ಆಯಿತಾ. ಅವರು ಬಿಸಿನೇ, ತುಂಬ ಜನ ಇದನ್ನು ಮಾಡಿಸ್ತಾರೆ. ಇದು ಬಾಯ್ಲರ್ ಹೊಸ ಟೆಕ್ನಾಲಜಿ ಉಪಯೋಗಿಸಿ ಮಾಡಿರುವಂಥದ್ದು. ಅಂದರೆ ಇದು ಸ್ಟೇನ್ಲೆಸ್ ಸ್ಟೀಲ್ ಇದ್ದು, ಹಾಗಾಗಿ ನಾವು ಈ ಥರ ಮುಟ್ಟಿದರೆ ಕೂಡ ಅದು ಬಿಸಿ ಆಗೋದಿಲ್ಲ ಹೊರಗಡೆಯಿಂದ. ಇಲ್ಲಾಂದರೆ ಹಂಡೆಯಲ್ಲೆಲ್ಲ ನಾವು ಕೈ ಹೀಗೆ ಮುಟ್ಟುವಾಗ ಬಿಸಿ ಆಗ್ತದಲ್ಲ, ಇದು ಬಿಸಿ ಆಗೋದಿಲ್ಲ. ಸೊ ಅದೊಂದು ಟೆಕ್ನಾಲಜಿ ಇವತ್ತು. ಒಂದು ವೇಳೆ ನೀವು ಇಲ್ಲಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡದಿದ್ದರೆ ಕೇವಲ ಬಾಯ್ಲರಿಗಂತಲೇ ಒಂದು ಬೆಂಕಿ ಮಾಡಲಿಕ್ಕೆ ಒಂದು ಗ್ಯಾಪ್ ಕೊಟ್ಟಿದ್ದಾರೆ. ಅದರ ಒಳಗೆ ಕೂಡ ನೀವು ಖಾಲಿ ಬಿಸಿ ನೀರು ಬೇಕಿದ್ದರೆ ಅಲ್ಲಿ ಕೂಡ ನೀವು ಸೌದೆ ಒಲೆಯನ್ನು ಹಾಕಿ ನೀವು ನೀರನ್ನು ಬಿಸಿ ಮಾಡ್ಬೋದು. ಬಟ್ ಡೈಲಿ ನೀವು ಹೊರಗೆ ಸೌದೆಯಲ್ಲಿ ಅಡುಗೆ ಮಾಡ್ತಾ ಇದ್ದರೆ ನಿಮಗೆ ಬಾಯ್ಲರ್ಗೆ ಸಪ್ರೇಟ್ ಬೆಂಕಿ ಮಾಡಬೇಕಂತ ಏನಿಲ್ಲ, ಯಾಕಂದರೆ ನಾವಿಲ್ಲಿ ಅಡುಗೆ ಮಾಡುವಾಗಲೇ ಅದು ನೀರು ಬಿಸಿ ಆಗ್ತದೆ. ಮತ್ತು ಟೋಟಲಿ ಇದಕ್ಕೆ 45,000 ಆಗಿದೆ. ಇದು ಎಷ್ಟು ದಿನದಲ್ಲಿ ಆಗ್ತದೆ ಅಂದರೆ ಕೆಲಸ ಅರ್ಧ ದಿನದಲ್ಲಿ ಇದು ಅವರು ರೆಡಿ ಮಾಡಿ ಕೊಡ್ತಾರೆ. ಮತ್ತು ಅಂದರೆ ಅದನ್ನು ನಾವು ಫಿನಿಶಿಂಗ್ ಮತ್ತೆ ಬೇರೆಯವರನ್ನು ಕರೆಸಿ ಮಾಡಿಸಬೇಕು. ಅಂದರೆ ನಾವಿಲ್ಲಿ ಮೇಲೆ ಗ್ರೆನೇಟ್ ಹಾಕಿದ್ದೇವೆ. ಸೊ ಟೈಲ್ಸ್ ಕೆಲಸ ಮಾಡುವವರನ್ನು ಕರಿಬೇಕು, ಮತ್ತು ಪೈಪ್ಲೈನ್ ಇದು ಕೆಲಸ ಮಾಡಲಿಕ್ಕೆ ಪ್ಲಂಬರನ್ನು ಕರಿಬೇಕು. ಸೊ ಇವರು ಅರ್ಧ ದಿನದಲ್ಲಿ ಅಥವಾ ಮ್ಯಾಕ್ಸಿಮಮ್ ಅಂದರೆ ಒಂದು ಇಡೀ ದಿನದಲ್ಲಿ ಇದನ್ನು ಅಸ್ತ್ರ ಒಲೆಯನ್ನು ರೆಡಿ ಮಾಡಿ ಕೊಡ್ತಾರೆ ಹಾಗೆ. ಮತ್ತು ಪ್ಲಂಬಿಂಗ್ ಕೆಲಸ ಬೇರೆಯೇ ಇರ್ತದೆ, ಅದಕ್ಕೆ ಚಾರ್ಜಸ್ ಬೇರೆ ಇರ್ತದೆ. ಮತ್ತು ನಿಮಗೆ ಅಲ್ಲಿ ಮೇಲೆ ಟೈಲ್ಸ್ ಹಾಕೋದಾದರೆ ಟೈಲ್ಸ್ ಹಾಕ್ಬೋದು, ಗ್ರಾನೈಟ್ ಹಾಕೋದಾದರೆ ಗ್ರಾನೈಟ್ ಹಾಕ್ಬೋದು, ಅಥವಾ ಪೇಂಟ್ ಕೂಡ ಮಾಡ್ಬೋದು. ಮತ್ತು ಇದನ್ನು ಮಾಡಿ ಕೂಡಲೇ ಯೂಸ್ ಮಾಡುವ ಹಾಗಿಲ್ಲ, 15 ಡೇಸ್ ಬಿಟ್ಟು ಇದನ್ನು ಯೂಸ್ ಮಾಡಬೇಕು. ಅಂದರೆ ಸ್ವಲ್ಪ ಗಟ್ಟಿಯಾಗಿ ನಿಲ್ಲಬೇಕು, ಅದು ಸ್ವಲ್ಪ ಸೆಟಲ್ ಆಗಬೇಕಲ್ಲ, ಹಾಗಾಗಿ 15 ಡೇಸ್ ಆದರೂ ನಿಲ್ಲಬೇಕಾಗ್ತದೆ.
ಮತ್ತು ಇದು ನೀರು ಉಂಟಲ್ಲ 24 ಗಂಟೆ ಬಿಸಿ ನಿಲ್ತದೆ ಆಯಿತಾ. ಅಂದರೆ ಇವತ್ತು ಬೆಳಿಗ್ಗೆ ಈಗ ನಾವು ಅಡುಗೆ ಮಾಡಿದರೆ ನಾಳೆ ಬೆಳಿಗ್ಗೆವರೆಗೆ ಬಿಸಿ ನೀರು ಇರ್ತದೆ, ಬಿಸಿಯಾಗಿ ಇರ್ತದೆ. ಸೊ ಆರಾಮ್ಸೆ ನಾವು ಸ್ನಾನ ಮಾಡ್ಬೋದು. ಮನೆಯಲ್ಲಿ ಜನ ಎಷ್ಟಿದ್ದಾರೆ ಅಷ್ಟು ಕೆಪಾಸಿಟಿದು ಎಂತ ಬಾಯ್ಲರ್ ಹಾಕಿದರೆ ಆಯಿತು. ಅಂದರೆ ಅದು ಅವರು ಸಜೆಸ್ಟ್ ಮಾಡ್ತಾರೆ ನಿಮಗೆ, ನೀವು ಎಷ್ಟು ಜನ ಇದ್ದೀರಿ ಮನೆಯಲ್ಲಿ ಅದರ ಮೇಲೆ ಅವರು ಸಜೆಸ್ಟ್ ಮಾಡ್ತಾರೆ. ನೋಡಿ ಇಲ್ಲಿ ಬಿಸಿ ನೀರು ಬರ್ತಾ ಉಂಟು. ಮತ್ತು ಇನ್ನೊಂದು ಏನಂದರೆ ಇದಕ್ಕೆ ಕಟ್ಟಿಗೆ ಜಾಸ್ತಿ ಹೋಗ್ತದೆ, ಅದು ಮಾತ್ರ ಹೌದು. ಕಟ್ಟಿಗೆ ಜಾಸ್ತಿನೇ ಬೇಕಾಗ್ತದೆ. ಅವರು ಹೇಳ್ತಾರೆ ಕಡಿಮೆ ಕಟ್ಟಿಗೆ ಸಾಕಾಗ್ತದೆ ಅಂತ, ಆದರೆ ನಮ್ಮ ಅನುಭವದ ಮಾತು ನಾವು ಹೇಳೋದು ಕಟ್ಟಿಗೆ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ. ಕಟ್ಟಿಗೆಲ್ಲ ಇದ್ದವರಿಗೆಲ್ಲ ಬೆಸ್ಟ್ ಇದು. ಮತ್ತು ಇದರ ಪಕ್ಕದಲ್ಲಿ ನೀವು ಗ್ಯಾಸ್ ಸ್ಟವ್ ಇಟ್ಟು ಕೂಡ ಕೆಲಸ ಮಾಡ್ಬೋದು. ಅಂದರೆ ಒಂದೇ ಕಿಚನ್ ಒಳಗೇನೆ ನೀವು ಇದನ್ನು ಇಡ್ಬೋದು, ಏನು ತೊಂದರೆ ಆಗೋದಿಲ್ಲ. ಹಾಗೆ ಸ್ವಲ್ಪ ಜನ ಕೇಳ್ತಾ ಇದ್ರು ಪಾತ್ರೆ ಕಪ್ಪಾಗ್ತದ ಅಂತ ಹೇಳಿ. ಕಪ್ಪಾಗ್ತದೆ, ಯಾಕಂದರೆ ಇದು ಸೌದೆ ಒಲೆ ಅಲ್ಲ. ಬಟ್ ಏನು ಡಿಫ್ರೆನ್ಸ್ ಅಂದರೆ ಇದು ಖಾಲಿ ಅಡಿಯಲ್ಲಿ ಮಾತ್ರ ನಿಮಗೆ ಕಪ್ಪಾಗ್ತದೆ, ಸೈಡಿಗೆಲ್ಲ ಸ್ಪ್ರೆಡ್ ಆಗೋದಿಲ್ಲ. ನಾವು ಬೇರೆ ಸೌದೆ ಒಲೆಯಲ್ಲೆಲ್ಲ ಮಾಡಿದರೆ ಸೈಡಿಗೆಲ್ಲ ಕಪ್ಪಾಗ್ತದಲ್ಲ, ಇದು ಸೈಡೆಲ್ಲ ಕಪ್ಪಾಗೋದಿಲ್ಲ, ಅಡಿಯಲ್ಲಿ ಮಾತ್ರ ಕಪ್ಪಾಗ್ತದೆ. ಮತ್ತು ಇನ್ನೊಂದು ಏನಂದರೆ ನೀವು ಇದನ್ನು ಈ ಅಸ್ತ್ರ ಒಲೆಯನ್ನು ಮನೆ ಒಳಗೆ ಕೂಡ ಮಾಡ್ಬೋದು. ನಿಮಗೆ ಗೋಡೆ ಎಲ್ಲ ಕಪ್ಪಾಗೋದಿಲ್ಲ, ಯಾಕಂದರೆ ಹೊಗೆ ಬರೋದೇ ಇಲ್ಲಲ್ಲ, ಅದು ಚಿಮ್ನಿಯಿಂದ ಮೇಲೆ ಬೀಳ್ತಾರಲ್ಲ. ಸ್ಲ್ಯಾಪ್ ಇದು ಮನೆಗೆ ಸಹ ಆಗ್ತದೆ, ಡಬಲ್ ಫ್ಲೋರ್ ಇದ್ದ ಮನೆಗೆ ಸಹ ಆಗ್ತದೆ ಆಯಿತಾ. ನೀವು ಫ್ಲ್ಯಾಟಿಗೆ ಸಹ ಮಾಡಿ ಕೊಡ್ತಾರೆ ಅವರು ಆಗೋದಾದರೆ. ಹಾಗೆ ಇದು ಕಪ್ಪಾಗೋದಿಲ್ಲ ಗೋಡೆ ಎಲ್ಲ. ಓಕೆ, ಇದಿಷ್ಟು ಅಸ್ತ್ರ ಒಲೆ ಬಗ್ಗೆ ನನಗೆ ಗೊತ್ತಿರುವಂಥ ಮಾಹಿತಿ. ಇನ್ನು ನಿಮಗೆ ಜಾಸ್ತಿ ಕ್ವಶನ್ಸ್ ಎಲ್ಲ ಇದ್ದರೆ ಅವರ ನಂಬರೇ ಕೊಟ್ಟಿದ್ದೇನೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಅಲ್ಲಿಂದ ನೀವು ಚೆಕ್ ಮಾಡ್ಬೋದು. ಓಕೆ, ಬಾಯ್.